ಸರ್ ಯಾರು ಜವಾಬ್ದಾರಿ ತಗೋ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೀವು ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದೀರಂತೆ. ರಾಜ್ಕುಮಾರ್ ಸತ್ತಾಗ ಅದರ ಅವಶ್ಯಕತೆಯಿಂದ ರಾಜ್ಕುಮಾರ್ ಅವ್ರ ಘಟನೆ ಹೇಳಿದ್ನಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ, ರಾಜ್ಕುಮಾರ್ ಅವರ ಘಟನೆ ಯಾರು ಬೆಂಗಳೂರು ನಗರದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಸೀಮೆಣ್ಣೆ ಡಬ್ಬಗಳಲ್ಲಿ ಸೀಮೆಣ್ಣೆ ತಂದು ಪೆಟ್ರೋಲ್ ತಂದು ಅವತ್ತು ಶಾಂತಿಯುತವಾಗಿ ಆಗಬೇಕಾದಂಥ ರಾಜ್ಕುಮಾರ್ ಅವ್ರಿಗೆ ನಾವು ಗೌರವ ಸಲ್ಲಿಸಬೇಕಾದ್ರೆ ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದರ ಮೇಲೆ ಗೋಲಿಬಾರ್ ಆಯಿತು. ಅದರಲ್ಲಿ ಇಬ್ಬರು ಸತ್ತಿದ್ದ. ನಾನು ಅದನ್ನು ಓಪನ್ ಆಗಿ ನಾನೇ ಹೇಳ್ತಾ ಇದ್ದೀನಲ್ಲ, ಅದಕ್ಕೂ ಇದಕ್ಕೂ ಹೋಲಿಕೆ ಯಾಕೆ ಮಾಡ್ತೀರಿ? ನಾನವತ್ತು ಮೊದಲನೇ ಬಾರಿ ಅಧಿಕಾರಿಗೆ ಬಂದಿದ್ದೆ ನಮ್ಮ ರಾಜ್ಯದಲ್ಲಿ. ಅಂಥ ಒಬ್ಬ ದೊಡ್ಡ ಮಟ್ಟದ ಗಣ್ಯ ವ್ಯಕ್ತಿ ನಿಧನರಾದಂಥದ್ದು ಅದೇ ಮೊದಲನೇ ಘಟನೆ. ಅವತ್ತು ಪ್ರಿಕಾಷನರಿ ಮೆಷರ್ ತಗೊಳ್ತಕ್ಕಂಥದ್ದಕ್ಕೆ ಯಾವ ರೀತಿ ನಾವು ತೀರ್ಮಾನಗಳು ಮಾಡಬೇಕಾಗಿತ್ತು, ನಮ್ಮ ತೀರ್ಮಾನಕ್ಕಿಂತ ಹೆಚ್ಚಾಗಿ ಆಸ್ಪತ್ರೆಯಿಂದ ಬುಲೆಟಿನ್ ಹೊಡೆಸ್ಬಿಟ್ರು ರಾಜ್ಕುಮಾರ್ ಅವರ ನಿಧನದ ಬಗ್ಗೆ. ಯಾವುದೇ ರೀತಿಯ ನಾವು ಸೆಕ್ಯೂರಿಟಿ ಮೆಷರ್ ತಗೊಳ್ಳೋದಕ್ಕಿಂತ ಮುಂಚೆ ಅವರು ಅಪರಾಧ ಮಾಡಿದ್ದು ಆ್ಯಕ್ಚುಲಿ, ಅದನ್ನು ಮೊದಲೇ ಹೇಳಿ. ಆದರೂ ನಾವು ಯಾರ ಮೇಲೂ ದೋಷ ಕೊಡಲಿಕ್ಕೆ ಹೋಗಲಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೂ ಇದಕ್ಕೂ ಹೋಲಿಕೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಅಲ್ಲ. ಸರ್, ಈ ಕಂಪ್ಲೀಟ್ ಜವಾಬ್ದಾರಿ ಈ ಘಟನೆಗೆ ಯಾರು ತಗೊಳ್ಳಿ? ಯಾಕಂದ್ರೆ ಸಣ್ಣ ಪುಟ್ಟದವ್ರನ್ನ ಅಮಾನತ್ ಮಾಡ್ತಿದ್ರೆ ಯಾರು ಆಕ್ಚುಲಿ ತಗೊಳ್ಬೇಕು ಸರ್ ಜವಾಬ್ದಾರಿ? ನೀವೇನು ಆಗ್ರಹ ಮಾಡ್ತೀರಿ? ಮುಖ್ಯಮಂತ್ರಿಗಳೇ ಜವಾಬ್ದಾರಿ ತಗೋಬೇಕು. ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, 3 ಜನದ್ದು ಇಲ್ಲೇ ತಪ್ಪಿದೆ. ಏಕಾಏಕಿ ಮಾರನೇ ದಿವಸ 24 ಗಂಟೆ ಒಳಗೆ ಈ ಸನ್ಮಾನ ಮಾಡೋ ಅವಶ್ಯಕತೆ ಹೋಗಿ ಸನ್ಮಾನ ಮಾಡೋದ್ರಲ್ಲ. ನಾನು ಹೇಳದ್ನಲ್ಲ, ಯಾವ ರೀತಿ ಸನ್ಮಾನ ಮಾಡಿದ್ರಿ ನೀವು ಅವರಿಗೆ, ಆಟಗಾರರಿಗೆ ಬೇಕಾಬಿಟ್ಟು ಮಾಡಿದ್ರಿ. ಅಂಥ ಸನ್ಮಾನ ಅವಶ್ಯಕತೆ ಇತ್ತು. ನೀವು ಕೊಟ್ಟಂಥ ಅದೆಂಥ ಒಂದು ಶೈಲಿಯನ್ನು ಅವರಿಗೆ ಕ್ರಿಕೆಟ್ ಪ್ಲೇಯರ್ಸ್ಗೆ, ಆಮೇಲೆ ಅದು ಎಲ್ಲಿಂದ ತಂದರೂ ಒಂದು 50 ರೂಪಾಯಿಂದ ಒಂದು ಇದನ್ನು ಹಾಕಿದ್ರು ಪೇಟನ್ನು. ಅವ್ರು ಬಹುಶಃ ಅದು ಮನೆಗೆ ಎತ್ಕೊಂಡು ಹೋದ್ರು, ಇಲ್ಲ ಹೋಗ್ಬೇಕಾದ್ರೆ ಅಲ್ಲಿಂದ ಎಲ್ಲಿ ಹಾಕ್ಬಿಟ್ಟು ಹೋದ್ರು, ದೇವ್ರಿಗೆ ಹಾಕ್ಕೊಂಡು ಈ ಥರ ಸನ್ಮಾನ ಮಾಡಿ ಕಳಿಸಿದ್ರಿ. ಇದಕ್ಕೆ ಈ ತರಾತುರಿ ಸನ್ಮಾನ ಬೇಕಿತ್ತು ಸರ್. ಜವಾಬ್ದಾರಿ ತಗೊಂಡವ್ರು ರಾಜೀನಾಮೆ ಕೊಡ್ಬೇಕಂತ ಆಗ್ರಹ ಮಾಡ್ತೀವಿ ಸರ್. ನೈತಿಕತೆ ಇದ್ದರೆ ಕೊಡಬೇಕು. ನನ್ನ ಅಭಿಪ್ರಾಯದಲ್ಲಿ ಆಗಿರೋದಕ್ಕೆ ಅವರದೇ ಸಾಧನೆಗಳಾಗಬೇಕು. ಈಗಿನ ಕಾಲದಲ್ಲಿ ನಾವು ರಾಜಕಾರಣಿಗಳು ಬಂಡರು ಅಂತಕ್ಕಂಥದ್ದನ್ನು ಹಲವಾರು ರೀತಿ ತೋರಿಸ್ಕೊಂಡಿದ್ದೇವೆ. ಅಂದರೆ ಅವರಿಂದ ನಾನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಬಟ್ ಅದು ನಾವು ವಿರೋಧ ಪಕ್ಷವಾಗಿ ನಮ್ಮ ಡಿಮ್ಯಾಂಡ್ ಏನಿದೆ ಡಿಮ್ಯಾಂಡ್ ಹೇಳಿದ್ದೇವೆ. ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ನಮಗೆ ಬಂದಿಲ್ಲ, ಅದು ಬರೋದೂ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋದು. ಸದನದಲ್ಲೆಲ್ಲ ಮಾತಾಡ್ತಾರಂತೆ ಡಿ ಕೆ ಶಿವಕುಮಾರ್ ಅವರು. ಏನು ಮಾತಾಡ್ತಾರೆ ಸದನದಲ್ಲಿ? ಅಲ್ಲಿ ದಾಖಲೆ ಉಳಿತೆ, ನಾನು ಮಾತಾಡೋದಿಲ್ಲ. ಏನು ಮಾತಾಡೋದು? ಹಿಂದೆ ಹೋದ ಸಲ ಏನು ಮಾತಾಡೋದ್ರೆ? ಏನು ದಾಖಲೆ, ಏನು ಸಿಕ್ಕಿತ್ತು ಸಾಧನೆ ಮಾಡಿದ್ದೀನಿ ಅಂತ ದಾಖಲೆ ಸದನದಲ್ಲಿ ಇಡ್ತಾರೆ? ಹೋಗಲಿ, 2 ವರ್ಷದಲ್ಲಿ ಏನು ಮಾಡಿದ್ದಾರೆ? ಇದು ಬಿಡಿ ಈ ಪ್ರಕರಣ. ಹೋಗಲಿ, ಬೆಂಗಳೂರು ನಗರಕ್ಕಾಗಲಿ ರಾಜ್ಯಕ್ಕಾಗಲಿ ಕೊಟ್ಟಿರೋ ಕೊಡುಗೆ ಏನು 2 ವರ್ಷದಲ್ಲಿ? ಸರ್, ಕೊನೆ ಪ್ರಶ್ನೆ ಸರ್, ಪರಿಹಾರದ ವಿಚಾರ ಸರ್. ಸರ್, ಪರಿಹಾರ 10 ಲಕ್ಷವನ್ನು ಕೊಟ್ಟಿದ್ದಾರೆ ಸರ್ ಸರ್ಕಾರದ ವತಿಯಿಂದ, RCB ವತಿಯಿಂದ. ಸೊ ಕುಟುಂಬಗಳು ನೀವು ಪರಿಹಾರ ಅಂತಕ್ಕಂಥದ್ದು ಇದೆಯಲ್ಲ, ಅದು ದುಡ್ಡಿನ ಮೇಲೆ ನಾವು ಜೀವದ ಬೆಲೆ ಕಟ್ಟಕ್ಕಾಗಲ್ಲ. ದುಡ್ಡಿನ ಮೇಲೆ ಅದಕ್ಕೆ ಸರ್ಕಾರ ಇವತ್ತು ಹಲವಾರು ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ವಿಶೇಷ ಪ್ರಕರಣ ಅಂತ ಹೇಳಿ ಹಿಂದೇನು ಮಾಡಿದ್ದಾರೆ. ಇವರು ಮಾಡಿರ್ತಕ್ಕಂಥ ತಪ್ಪಿಗೆ ಯಾವ ಜೀವಂತೂ ತರಕ್ಕಂತೂ ಆಗಲ್ಲ. ಆ ಕುಟುಂಬಗಳಿಗೆ ಅವ್ರ ಮಕ್ಕಳನ್ನ ಬದುಕಿ ವಾಪಸ್ ತರಲಿಕ್ಕಾಗಲ್ಲ. ಆದರೆ ಇಂಥ ಸಂದರ್ಭಗಳಲ್ಲಿ ಪರಿಹಾರಗಳನ್ನು ವಿಶೇಷ ಪ್ರಕರಣ ಅಂತ ಕೆಲವು ಬಾರಿ ಕೊಟ್ಟಿದ್ದಾರೆ.